ಸ್ನೇಹಿತರೆ ನಮಸ್ಕಾರ. ಹೇಮಂತಲಾಜಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಕ್ರಾಂತಿಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಕಳೆದ 9 ವರ್ಷಗಳಿಂದ ಮಾಧ್ಯಮದ ಕಣ್ಣಿಂದ ಸಂಪೂರ್ಣವಾಗಿ ಮರೆಯಾಗಿದ್ದ ಭಾರತದ ಅತ್ಯಂತ ವಿವಾದಿತ ವ್ಯಕ್ತಿಗಳಲ್ಲಿ ಒಬ್ಬರಾದ ವಿಜಯ್ ಮಲ್ಯ ಮೊದಲ ಬಾರಿಗೆ ತಮ್ಮ ಬಾಯಿ ಬಿಚ್ಚಿದ್ದಾರೆ. ಹೌದು, ದ ಕಿಂಗ್ ಆಫ್ ಗುಡ್ ಟೈಮ್ಸ್, ಭಾರತದಿಂದ ಪರಾರಿಯಾದ ಉದ್ಯಮಿ, ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ವಿಜಯ್ ಮಲ್ಯ ಇದೇ ಮೊದಲ ಬಾರಿಗೆ ಒಂದು ಪಾಡ್ಕಾಸ್ಟ್ನಲ್ಲಿ ತಮ್ಮ ಜೀವನದ ತಮ್ಮ ಕೇಸ್ಗಳ ಪ್ರತಿಯೊಂದು ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಕನ್ನಡದಲ್ಲಿ ಈ ಮಟ್ಟಿಗೆ ವಿವರವಾಗಿ ಈ ಪಾಡ್ಕಾಸ್ಟ್ ಬಗ್ಗೆ ಯಾರೂ ಮಾತಾಡಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ನೀವು ಕೇಳೋಕೆ ಹೋಗ್ತಿರೋ ವಿಷಯಗಳು ನಿಮ್ಮ ತಲೆಯಲ್ಲಿರೋ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು ಅಥವಾ ಹೊಸ ಪ್ರಶ್ನೆಗಳನ್ನು ಹುಟ್ಟಾಕ್ಬೋದು. ಆ ಪಾಡ್ಕಾಸ್ಟ್ನಲ್ಲಿ ನಿರೂಪಕರು ಶುರುವಲ್ಲೇ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ. ನಿರೂಪಕರು ಯಾರಂತಂದರೆ ರಾಜಶಮಾನಿ ಚಾನಲಲ್ಲಿ ಇದು ರಿಲೀಸ್ ಆಗಿರ್ತಕ್ಕಂಥ ವಿಡಿಯೋ. ಇದು 4 ಗಂಟೆ ವಿಡಿಯೋ. ಅದನ್ನು ನಾನು ಶಾರ್ಟ್ ಆಗಿ ಹೇಳೋಕೆ ಪ್ರಯತ್ನ ಪಡ್ತೀನಿ. ಅವರು ಶುರುವಲ್ಲೇ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಎಪಿಸೋಡ್ ಒಬ್ಬ ಪರಾರಿಯಾದ ವ್ಯಕ್ತಿಯನ್ನ ಹೀರೋ ಮಾಡೋಕ್ಕಲ್ಲ ಅಥವಾ ಅವರು ಮಾಡಿದ ತಪ್ಪನ್ನು ಸರಿ ಅಂತ ಹೇಳೋಕ್ಕೂ ಅಲ್ಲ, ಬದಲಾಗಿ ಭಾರತದ ಅತ್ಯಂತ ವಿವಾದಾತ್ಮಕ ಕಥೆಯ ಕೇಂದ್ರದಲ್ಲಿರೋ ವ್ಯಕ್ತಿಗೆ ಕಠಿಣ ಪ್ರಶ್ನೆಗಳನ್ನು ಕೇಳೋದು ನಮ್ಮ ಉದ್ದೇಶ ಅಂತ ಹೇಳ್ತಾರೆ ಅವರು. ನಿರೂಪಕರು ಹೇಳ್ತಾರೆ, ನನಗೆ ಕುತೂಹಲವಿತ್ತು. ಮಲ್ಯರ ಟ್ವೀಟ್ಗಳನ್ನು ಓದಿದ್ದೆ, ಮೀಡಿಯಾ ಹೆಡ್ಲೈನ್ಗಳನ್ನು ನೋಡಿದ್ದೆ, ಆದರೆ ಅವರ ಟ್ವೀಟ್ಗಳಿಗೂ ಹೆಡ್ಲೈನ್ಗಳಿಗೂ ಎಲ್ಲೂ ತಾಳೆ ಆಗ್ತಿರಲಿಲ್ಲ. ಹಾಗಾಗಿ ಸತ್ಯದ ಇನ್ನೊಂದು ಮುಖವನ್ನು ತಿಳಿಯೋಕೆ ಪ್ರತಿಯೊಂದು ಮುಜುಗರದ ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ ಅಂತ ಹೇಳ್ತಾರೆ. ಮಲ್ಯ ಅವ್ರ ಪ್ರಕಾರ ಅವ್ರು ಯಾವತ್ತೂ ವಂಚನೆ ಮಾಡಿಲ್ವಂತೆ, ಸಾಲ ತೀರ್ಸೋಕೆ ಸಿದ್ಧ ಇದ್ದಂತೆ. ಆದರೆ ಅವ್ರ ಆಸ್ತಿಯನ್ನು ಕಿತ್ಕೊಂಡು ಮಾರಾಟ ಮಾಡಿ ಅವರನ್ನು ಈ ಕೇಸ್ನಲ್ಲಿ ಸಿಕ್ಕಾಕಿಸಲಾಗಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಒಂದು ವೇಳೆ ನನಗೆ ನ್ಯಾಯಯುತ ವಿಚಾರಣೆ ಅವಕಾಶ ಸಿಕ್ಕರೆ ಏನೇ ಶಿಕ್ಷೆ ಆಗಲಿ ಅದನ್ನು ಎದುರಿಸೋಕೆ ನಾನು ರೆಡಿ ಅಂತಲೂ ಅವ್ರು ಹೇಳಿದ್ದಾರೆ ಇದರಲ್ಲಿ. ಹಾಗಾದರೆ ಈ ಪಾಡ್ಕಾಸ್ಟ್ನಲ್ಲಿ ನಿಜವಾಗ್ಲೂ ನಡೆದಿದ್ದೇನು? ಬನ್ನಿ ಒಂದೊಂದಾಗಿ ನೋಡೋಣ. ಪಾಡ್ಕಾಸ್ಟ್ನ ನಿರೂಪಕ ಇವರು ರಾಜಶಮಾನಿ ಅವರು ಮಲ್ಯ ಅವ್ರನ್ನ ಸ್ವಾಗತಿಸ್ತಾರೆ. ಮೊದಲನೇದಾಗಿ ಅದರಲ್ಲಿ ತಾವು ಯಾಕೆ ಈ ಸಂದರ್ಶನ ಮಾಡ್ತಿದ್ದೀರಿ ಅಂತ ವಿವರಿಸ್ತಾರೆ. ಕೋಟ್ಯಾಂತರ ಭಾರತೀಯ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಬೇಕಿದೆ ಅಂತ ಕೇಳ್ತಾರೆ ಅವ್ರನ್ನ. ಆಗ ನಿರೂಪಕರು ಕೇಳಿದ ಮೊದಲ ಮತ್ತು ಅತ್ಯಂತ ಪ್ರಮುಖ ಪ್ರಶ್ನೆ ಏನು ಅಂತ ಗೊತ್ತಾ? 9 ವರ್ಷಗಳ ನಂತರ ಯಾಕೆ ಮಾಡ್ತಿದ್ದೀರಿ? ಸಾವಿರಾರು ಜನ ನಿಮ್ಮನ್ನು ಸಂಪರ್ಕಿಸಿರಬಹುದು, ಆದರೆ ಇದ್ದಕ್ಕಿದ್ದಂತೆ ಇದೇ ಈಗ ನಮ್ಮ ಪಾಡ್ಕಾಸ್ಟಲ್ಲಿ ಮಾತಾಡೋಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ಮಲ್ಯ ಕೊಟ್ಟ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರು ಹೇಳ್ತಾರೆ, ಕಳೆದ 9 ವರ್ಷಗಳಿಂದ ಭಾರತದ ಮಾಧ್ಯಮಗಳಿಂದ ನಾನು ಒಂದು ಕ್ರೂರ ನಿರಂತರವಾದ ವಿಚಾರಣೆಗೆ ಗುರಿಯಾಗಿದ್ದೆ. ನನ್ನ ಬಗ್ಗೆ ನಕಾರಾತ್ಮಕ ಕಥೆಗಳನ್ನು ಕಟ್ಟಿ ನನ್ನನ್ನು ಸಾರ್ವಜನಿಕರ ಕೋಪಕ್ಕೆ ಸಿಡಿಮದ್ದಾಗಿಸಿದ್ರು. ಬೈಗುಳ, ನಾನಾ ಹೆಸರುಗಳು, ಇದೆಲ್ಲ ನನ್ನ ವೃತ್ತಿ ಮತ್ತು ವೈಯಕ್ತಿಕ ಜೀವನಕ್ಕೆ ಬಹಳ ನೋವು ಕೊಡ್ತು. ಅದಕ್ಕೆ ಈ ದೊಡ್ಡ ಮೀಡಿಯಾ ಸೈನ್ಯದ ವಿರುದ್ಧ ಹೋರಾಡೋ ಬದಲು ಸುಮ್ಮನಿದ್ದುಬಿಟ್ಟೆ. ಆದರೆ ಈಗ ಕಾಲ ಬದಲಾಗಿದೆ. ಸೋಷಿಯಲ್ ಮೀಡಿಯಾ, ಪಾಡ್ಕಾಸ್ಟ್ಗಳು ಬಂದಿವೆ. ಭಾರತದ ಹಳೆ ಮಾಧ್ಯಮಗಳು ಅಂದರೆ ಲೆಗಸಿ ಮೀಡಿಯಾ ಅಂತ ಕರೀತಾರಲ್ಲ, ಯಾವತ್ತೂ ಈ ಸತ್ಯವನ್ನು ವರದಿ ಮಾಡಲ್ಲ ಅನ್ನೋ ಭಾವನೆ ನನಗಿತ್ತು. ನನ್ನ ಕಥೆಯನ್ನು ನೇರವಾಗಿ ಹೇಳೋಕೆ ಇದೊಂದು ಅವಕಾಶ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಮಲ್ಯ ವಿವರಿಸ್ತಾರೆ. ಹಾಗೆ ಮಾತುಕತೆ ಮುಂದುವರೆದು ನಿರೂಪಕರು ಮಲ್ಯರ ಬಾಲ್ಯದ ಬಗ್ಗೆ ಕೇಳ್ತಾರೆ. ಆಗ ಮಲ್ಯ ತಮ್ಮ ತಂದೆ ವಿಠಲ್ ಮಲ್ಯ ಎಷ್ಟು ಕಟ್ಟುನಿಟ್ಟಾಗಿದ್ದರು ಅಂತ ವಿವರಿಸ್ತಾರೆ. ಕಾಲೇಜ್ ಮುಗಿದ ತಕ್ಷಣ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ, ತಿಂಗಳಿಗೆ ಕೇವಲ 400 ರೂಪಾಯಿ ಸ್ಟೈಫಂಡ್ ಪಡಿತಿದ್ದ ದಿನಗಳನ್ನು ನೆನೆಸ್ಕೊಳಿಸ್ತಾರೆ. ಆಗ ನಿರೂಪಕರು, ನೀವು ಶೋಕಿ ಮಾಡ್ತಿದ್ರಿ, ದುಬಾರಿ ಕಾರಲ್ಲಿ ಸೈಲೆನ್ಸರ್ ತೆಗೆದು ಓಡಾಡ್ತಿದ್ರಿ ಅಂತಾರಲ್ಲ ಅಂತ ಕೇಳಿದಾಗ ಮಲ್ಯ ನಗುತ್ತಾ, ಅದೆಲ್ಲ ಸುಳ್ಳು, ನನ್ನ ಹತ್ರ ಇದ್ದಿದ್ದು ಒಂದು ಸೆಕೆಂಡ್ ಹ್ಯಾಂಡ್ ಸ್ಟ್ಯಾಂಡರ್ಡ್ಸ್ ಹೆರಾಲ್ಡ್ ಕಾರು ಅಂತ ಹೇಳ್ತಾರೆ. ಆದರೆ ಅವ್ರ ಜೀವನವನ್ನೇ ಬದಲಿಸಿದ 2 ಮಾತುಗಳನ್ನು ಅವ್ರ ತಂದೆ ಹೇಳಿದ್ರಂತೆ. ಮಲ್ಯ ಅವರೇ ಹೇಳುವಂತೆ ಅವ್ರು ಹೇಳಿದ 2 ಮಾತು ನನ್ನ ಮೇಲೆ ಆಳವಾದ ಪರಿಣಾಮ ಬೀರಿತು. ಒಂದು, ನೀನು ಸಾಕಷ್ಟು ಯೋಗ್ಯನಲ್ಲ ಅಂತಂದರೆ ನಿನ್ನ ಕುರ್ಚಿ ನೀನು ಬರೋದಿಲ್ಲ. ಮತ್ತು 2, ನನ್ನ ಕುರ್ಚಿಗೆ ಬಾ ಅಂತ ನಾನು ಹೇಳ್ತಿದ್ದೀನಿ, ಆದರೆ ಆ ಕುರ್ಚಿನೇ ಇರದೇ ಇರಬಹುದು. ಯಾಕಂದರೆ ಸರ್ಕಾರ ಎಲ್ಲವನ್ನು ಕಿತ್ಕೊಂಡಿರಬಹುದು. ನಾನು ನಿನಗೆ ಕೊಡಬಹುದಾದ ಏಕೈಕ ಆಸ್ತಿ ಅಂತಂದರೆ ಅದು ನಿನ್ನ ಶಿಕ್ಷಣ. ಅದನ್ನು ಗಂಭೀರವಾಗಿ ತಗೋ. ಈ ಮಾತುಗಳೇ ತಮ್ಮನ್ನು ರೂಪಿಸಿದ್ದು ಅಂತ ಮಲ್ಯ ಹೇಳ್ತಾರೆ. ಮುಂದೆ ನಿರೂಪಕರು ಕೇಳ್ತಾರೆ, ಕಿಂಗ್ ಫಿಶರ್ ಬ್ರ್ಯಾಂಡ್ ಹೇಗೆ ಹುಟ್ಟಿತು ಅಂತ ಕೇಳ್ತಾರೆ. ಆಗ ಮಲ್ಯ ತಮ್ಮ ಮಾರ್ಕೆಟಿಂಗ್ ತಂತ್ರವನ್ನು ಬಿಚ್ಚಿಡ್ತಾರೆ.
ಅವ್ರು ಹೇಳೋ ಪ್ರಕಾರ, ನಾನು ನನ್ನ ತಂದೆ ಬಳಿ ಹೋಗಿ ಕಿಂಗ್ಫಿಷರ್ ಬಿಯರ್ ಮಾರ್ಕೆಟಿಂಗಿಗೆ 10 ಲಕ್ಷ ರೂಪಾಯಿ ಕೇಳಿದೆ. ಆಗ ಭಾರತದಲ್ಲಿ ಆಲ್ಕೋಹಾಲ್ ಜಾಹೀರಾತು ಬ್ಯಾನ್ ಆಗಿತ್ತು. ಹಾಗಾಗಿ ಪರೋಕ್ಷವಾಗಿ ಅಂದರೆ ಸರೋಗೇಟ್ ಅಡ್ವರ್ಟೈಸಿಂಗ್ ಅಂತ ಇರುತ್ತೆ, ಅದ್ರ ಮೂಲಕ ಬ್ರ್ಯಾಂಡ್ ಕಟ್ಟಬೇಕಿತ್ತು. ನಾನು ಕಿಂಗ್ಫಿಷರ್ ಹೆಸರಲ್ಲಿ ನೀರಿನ ಬಿಸ್ನೆಸ್ ಶುರು ಮಾಡಿದೆ. ಆ ಮೂಲಕ ಬಿಯರ್ ಬ್ರ್ಯಾಂಡ್ಗೆ ಒಂದು ವ್ಯಕ್ತಿತ್ವವನ್ನು ಕೊಟ್ಟೆ. ಮೋಜು, ಸಂಗೀತ, ಫ್ಯಾಷನ್, ಸ್ಪೋರ್ಟ್ಸ್ ಹೀಗೆ ಯುವಕರಿಗೆ ಇಷ್ಟವಾಗೋ ಎಲ್ಲವನ್ನು ಕಿಂಗ್ಫಿಷರ್ ಜೊತೆ ಜೋಡಿಸಿದೆ ಅಂತ ಮಲ್ಯ ವಿವರಿಸ್ತಾರೆ. ಆಗ ನಿರೂಪಕರು, ಹಾಗಾದರೆ ಕಿಂಗ್ ಆಫ್ ಗುಡ್ ಟೈಮ್ಸ್ ಅನ್ನೋ ಬಿರುದು ಅಂತ ಕೇಳಿದಾಗ ಮಲ್ಯ ಒಂದು ಅಚ್ಚರಿ ಸತ್ಯವನ್ನು ಹೇಳ್ತಾರೆ. ಆ ಹೆಸರು ಬಿಯರ್ ಬಾಟ್ಲಿ ಮೇಲಿತ್ತು, ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ. ಆದರೆ ಮೀಡಿಯಾದವರೇ ನನ್ನನ್ನು ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೆಯೋಕೆ ಶುರು ಮಾಡಿದ್ರು, ನಾನಾಗಿಯೇ ಆ ಪಟ್ಟ ಕಟ್ಟಿಕೊಂಡಿದ್ದಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಈಗ ಬರೋಣ ಅಸಲಿ ವಿಷಯಕ್ಕೆ. ಕಿಂಗ್ಫಿಷರ್ ಏರ್ಲೈನ್ಸ್. ನಿರೂಪಕರು ಕೇಳ್ತಾರೆ, ಏರ್ಲೈನ್ಸ್ ಶುರು ಮಾಡೋ ಐಡಿಯಾ ನಿಮ್ಮ ಮಗನ ಹುಟ್ಟುಹಬ್ಬದ ಗಿಫ್ಟ್ ಆಗಿ ಬಂತ ಅಂತ ಕೇಳಿದಾಗ ಅದಕ್ಕೆ ಮಲ್ಯ ಅವರು ಉತ್ತರ ಕೊಡ್ತಾರೆ, ಸಂಪೂರ್ಣ ಅಸಂಬದ್ಧ. ಅದು ಡಮಾನಿ ಸಹೋದರರು ಕೊಟ್ಟ ಬಿಸ್ನೆಸ್ ಐಡಿಯಾ, ನಾನು ಅದನ್ನು ಬೆಳೆಸಿದ್ವು ಅಂತ ಅಂತಾರೆ. ನಮ್ಮ ಉದ್ದೇಶ ಭಾರತಕ್ಕೆ ಅತ್ಯುತ್ತಮ ಹಾರಾಟದ ಅನುಭವ ಕೊಡೋದು, ಅದಕ್ಕೆ ಬೆಸ್ಟ್ ಸೀಟುಗಳು, ಇನ್ ಫ್ಲೈಟ್ ಎಂಟರ್ಟೈನ್ಮೆಂಟ್, ಒಳ್ಳೆ ಊಟ ಎಲ್ಲವನ್ನೂ ಕೊಟ್ಟವು. 2008 ಹೊತ್ತಿಗೆ ನಾವು ದೇಶದ ನಂಬರ್ 1 ಏರ್ಲೈನ್ ಆಗಿದ್ವಿ ಅಂತ ಮಲ್ಯ ಹೇಳ್ತಾರೆ. ಹಾಗಾದರೆ ತಪ್ಪಾಗಿದ್ದೆಲ್ಲಿ ಅಂತ ನಿರೂಪಕ ಕೇಳಿದಾಗ ಮಲ್ಯ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಮತ್ತು ಸರ್ಕಾರದ ನೀತಿಗಳತ್ತ ಬೊಟ್ಟು ಮಾಡ್ತಾರೆ. 2008ರಲ್ಲಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಬಂತು, ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿತು. ನಾನು ಅಂದಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರ ಬಳಿ ಹೋಗಿ ಏರ್ಲೈನ್ನ ಗಾತ್ರವನ್ನು ಕಡಿಮೆ ಮಾಡ್ತೀನಿ, ಉದ್ಯೋಗಗಳನ್ನು ತೆಗೆಯಬೇಕಾಗುತ್ತೆ ಅಂದೆ. ಅದಕ್ಕೆ ಅವರು, ಬೇಡ, ಉದ್ಯೋಗ ತೆಗಿಬೇಡ, ಕನೆಕ್ಟಿವಿಟಿ ಮುಖ್ಯ, ಬ್ಯಾಂಕುಗಳು ನಿಮಗೆ ಸಹಾಯ ಮಾಡುತ್ತವೆ ಅಂತ ಹೇಳಿದರು. ಅವರ ಮಾತನ್ನು ನಾನು ಕೇಳಿದೆ, ಬಹುಶಃ ಅದೇ ನಾವು ಮಾಡಿದ ತಪ್ಪು ಅಂತ ಮಲ್ಯ ಈಗ ವಿಶ್ವಾಸಿಸ್ತಾರೆ. ಆಮೇಲೆ ಡೆಕ್ಕನ್ ಏರ್ವೇಸ್ ಖರೀದಿಯ ಬಗ್ಗೆ ಪ್ರಶ್ನೆ ಬರುತ್ತೆ. ವಿದೇಶಕ್ಕೆ ಹಾರೋ 5 ವರ್ಷದ ನಿಯಮದಿಂದ ಪಾರಾಗೋ ಡೆಕ್ಕನ್ ಖರೀದಿಸಿದ್ರಾ ಅಂತ ಕೇಳಿದಾಗ ಮಲ್ಯ ಅದನ್ನು ನಿರಾಕರಿಸ್ತಾರೆ. ಇಲ್ಲ, ಅದು ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಕಡಿಮೆ ಮಾಡಿ ಉದ್ಯಮವನ್ನು ಬಲಪಡಿಸೋ ತಂತ್ರವಾಗಿತ್ತು ಅಂತಾರೆ. ನಂತರ ಬರುತ್ತೆ ಉದ್ಯೋಗಗಳ ಸಂಬಳದ ವಿವಾದ. ನಿರೂಪಕರು, ನಿಮ್ಮ ಭಾರತೀಯ ಉದ್ಯೋಗಿಗಳಿಗೆ ಸಂಬಳ ಸಿಗುತ್ತಿಲ್ಲ, ಆದರೆ ವಿದೇಶಿ ಉದ್ಯೋಗಿಗಳಿಗೆ ಸಿಗ್ತಿತ್ತು ಯಾಕೆ ಅಂತ ನೇರವಾಗಿ ಕೇಳ್ತಾರೆ. ಅದಕ್ಕೆ ಮಲ್ಯ ಏನಂತ ಗೊತ್ತಾ, ಭಾರತದಲ್ಲಿ ಕಂಪನಿ ಹಣವನ್ನು ಕರ್ನಾಟಕ ಹೈಕೋರ್ಟ್ ಸ್ಥಗಿತಗೊಳಿಸಿತ್ತು. ಸುಮಾರು 260 ಕೋಟಿ ಆ ಹಣದಿಂದ ಸಂಬಳ ಕೊಡೋಕೆ ಅನುಮತಿ ಕೇಳಿದರೆ ಬ್ಯಾಂಕುಗಳೇ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದವು. ಕೋರ್ಟ್ ಅನುಮತಿ ಕೊಡಲಿಲ್ಲ, ನನ್ನ ಕೈಲಿ ಏನೂ ಇರಲಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾರೆ. ಆದರೆ ಜನರ ಕೋಪವನ್ನು ಹೆಚ್ಚಿಸಿದ್ದು ಮಲ್ಯರ 60ನೇ ಹುಟ್ಟುದ ಹಬ್ಬದ ಪಾರ್ಟಿ. ಒಬ್ಬ ಉದ್ಯೋಗಿಯಾಗಿ ನನಗೆ ಸಂಬಳ ಸಿಗದೇ ಇದ್ದಾಗ ನನ್ನ ಬಾಸ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಮಾಡೋದನ್ನು ನೋಡಿದರೆ ನನಗೇನು ಅನ್ನಿಸ್ಬೇಡ ಅಂತ ನಿರೂಪಕರು ಜನಸಾಮಾನ್ಯರ ಪರವಾಗಿ ಪ್ರಶ್ನಿಸ್ತಾರೆ. ಅದಕ್ಕೆ ಮಲ್ಯ ಏನಂತಾರಂದರೆ, ಈ ಏರ್ಲೈನ್ಸ್ ಮುಚ್ಚಿದ್ದು 2012ರಲ್ಲಿ, ಪಾರ್ಟಿ ಮಾಡಿದ್ದು 2015ರಲ್ಲಿ. 3 ವರ್ಷಗಳ ನಂತರ ಬಹುಶಃ ಆ ಪಾರ್ಟಿ ಮಾಡಿದ್ದು ತಪ್ಪಾಗಿರಬಹುದು, ಆದರೆ ಅದನ್ನು ನಾನು ನನ್ನ ಸ್ವಂತ ಹಣದಿಂದ ಮಾಡಿದ್ದು, ಕಂಪನಿ ಹಣದಿಂದಲ್ಲ. ನಾನು ಪಾರದರ್ಶಕವಾಗಿ ಬದುಕಿದ್ದೇ ನನಗೆ ಮುಳುವಾಯಿತು ಅಂತ ಹೇಳ್ತಾರೆ. ಈಗ ಬರೋಣ ಕಥೆಯ ಕ್ಲೈಮ್ಯಾಕ್ಸ್ಗೆ. ವಿಜಯ್ ಮಲ್ಯ ದೇಶ ಬಿಟ್ಟಿದ್ದ್ಯಾಕೆ? ನಿರೂಪಕರು ಮಾಧ್ಯಮದ ವರದಿಗಳನ್ನು ಮುಂದಿಡ್ತಾರೆ. ಫೆಬ್ರವರಿ 29, 2016ರಂದು ಸುಪ್ರೀಂ ಕೋರ್ಟ್ ನಿಮ್ಮ ಕೇಸ್ನ ವಿಚಾರಣೆಯನ್ನು ಮಾರ್ಚ್ 3ಕ್ಕೆ ನಿಗದಿಪಡಿಸಿತು. ಆದರೆ ನೀವು ಮಾರ್ಚ್ 2ರಂದೇ, ಒಂದು ದಿನ ಮುಂಚೆ 55 ಸೂಟ್ಕೇಸ್ಗಳ ಜೊತೆ ನೀವು ದೇಶ ಬಿಟ್ರಿ, ಇದು ನಿಜವೇ ಅಂತ ಕೇಳ್ತಾರೆ. ಆವಾಗ ಈ ಪ್ರಶ್ನೆ ಮಲ್ಯ ಕೊಟ್ಟ ಉತ್ತರ ಎಲ್ಲರಿಗೂ ಶಾಕ್ ಕೊಡುತ್ತೆ. ಅವ್ರು ಹೇಳ್ತಾರೆ, ಸಂಪೂರ್ಣ ಸುಳ್ಳು, ಅಂತಹ ಯಾವುದೇ ಸುಪ್ರೀಂ ಕೋರ್ಟ್ ವಿಚಾರಣೆ ಇರಲೇ ಇಲ್ಲ, ನನಗೆ ಅದರ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ನನ್ನದು ಜನಿವಾದಲ್ಲಿ ಒಂದು ಪೂರ್ವ ನಿಗದಿತ ಮೀಟಿಂಗ್ ಇತ್ತು. ನಾನು ದೇಶ ಬಿಡೋ ಮುಂಚೆ ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಗೆ ಹೇಳಿ ಹೋಗಿದ್ದೆ, ನಾನು ಹೋಗಿ ಬರ್ತೀನಿ, ಬ್ಯಾಂಕುಗಳ ಜೊತೆ ಸೆಟಲ್ಮೆಂಟ್ ಮಾತುಕತೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೆ ಅಂತ ಮಲ್ಯ ವಾದಿಸ್ತಾರೆ. ನಾನು ವಾಪಸ್ ಬರೋನಿದ್ದೆ, ಆದರೆ ಇಲ್ಲಿಗೆ ಬಂದ ಕೆಲವೇ ದಿನಗಳಲ್ಲಿ ಭಾರತ ಸರ್ಕಾರ ನನ್ನ ಪಾಸ್ಪೋರ್ಟನ್ನೇ ರದ್ದು ಮಾಡ್ತು. ಪಾಸ್ಪೋರ್ಟ್ ಇಲ್ಲದೆ ನಾನು ಹೇಗೆ ವಾಪಸ್ ಬರೋಕ್ಕೆ ಸಾಧ್ಯ? ಹಾಗೆ ಪ್ರಶ್ನಿಸ್ತಾರೆ. ಹಾಗಾದರೆ ಸಾಲದ ಅಸಲಿ ಕತೆ ಏನು? ನಿರೂಪಕರು ಕೇಳಿದಾಗ ಮಲ್ಯ ಕೆಲವು ಡಾಕ್ಯುಮೆಂಟ್ಗಳನ್ನು ತೋರಿಸ್ತಾರೆ. ಸಾಲ ವಸೂಲಾತಿ ನ್ಯಾಯಮಂಡಳಿ DRT ಅಂತ ಇದೆ. ಅದು DRT ಪ್ರಕಾರ ಕಿಂಗ್ಫಿಷರ್ ಏರ್ಲೈನ್ಸ್ನ ಒಟ್ಟು ಸಾಲ ಬಡ್ಡಿ ಸೇರಿ 6,203 ಕೋಟಿ ರೂಪಾಯಿ. ಆದರೆ ಇತ್ತೀಚೆಗೆ ಭಾರತದ ಹಣಕಾಸು ಸಚಿವಾಲಯಗಳೇ ತಮ್ಮ ವಾರ್ಷಿಕ ವರದಿಯಲ್ಲಿ ನನ್ನಿಂದ 14,100 ಕೋಟಿ ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಅಂತ ಒಪ್ಪಿಕೊಂಡಿದೆ ಅಂತ ಮಲ್ಯ ಹೇಳ್ತಾರೆ. ಪ್ರಧಾನಿ ಮೋದಿಯವರೇ ಒಂದು ಕಡೆ 9,000 ಕೋಟಿ ಸಾಲವಿತ್ತು,
ನಾವು 14,000 ಕೋಟಿ ವಸೂಲಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಸಲು ಸಾಲಕ್ಕಿಂತ ದುಪ್ಪಟ್ಟು ಹಣ ವಸೂಲಿ ಮಾಡಿದ ಮೇಲೂ ನನ್ನನ್ನು ಕಳ್ಳ ಅಂತ ಯಾಕೆ ಕರೀತಿದ್ದಾರೆ? ಯಾವ ಆಸ್ತಿ ಮಾರಿದ್ರು, ಎಷ್ಟು ಹಣ ಬಂತು ಅಂತ ಇವತ್ತಿಗೂ ಬ್ಯಾಂಕುಗಳು ನನಗೆ ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಇದಕ್ಕಾಗಿ ನಾನು ಹೈಕೋರ್ಟ್ ಮೆಟ್ಟಿಲೇರಿದ್ದೇನೆ ಅಂತ ಮಲ್ಯ ಕಾನೂನು ಹೋರಾಟದ ಬಗ್ಗೆ ವಿವರಿಸ್ತಾರೆ. ನಿರೂಪಕರು ಕೇಳ್ತಾರೆ, CBI ED ನಿಮ್ಮ ಮೇಲೆ ಹಣ ದುರ್ಬಳಕೆ ವಂಚನೆ ಕೇಸ್ ಅಂತ ಇದೆಯಲ್ಲ ಅಂತ ಕೇಳಿದಾಗ ಮಲ್ಯ ಅದೆಲ್ಲ ಶುದ್ಧ ಸುಳ್ಳು ಆರೋಪಗಳು. ಏರ್ಲೈನ್ ವಿದೇಶಿ ಕರೆನ್ಸಿಗಳ ಖರ್ಚುಗಳು ಇರುತ್ತವೆ, ಅದನ್ನೇ ಅವರು ದುರ್ಬಳಕೆ ಅಂತ ಕತೆ ಕಟ್ಟಿದ್ದಾರೆ. ನ್ಯಾಯಾಲಯದಲ್ಲಿ ನಾನು ಇದನ್ನೆಲ್ಲ ಎದುರಿಸುತ್ತೇನೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ. ಪಾಡ್ಕಾಸ್ಟ್ನ ಕೊನೆಯಲ್ಲಿ ನಿರೂಪಕರು ಮಲ್ಯರ ಇಂದಿನ ಜೀವನದ ಬಗ್ಗೆ ಕೇಳ್ತಾರೆ. ಇವತ್ತು ನಿಮ್ಮ ದಿನ ಹೇಗಿರುತ್ತೆ, ಒಂಟಿತನ ಕಾಡಲ್ವಾ ಅಂತ ಕೇಳಿದಾಗ ಅದಕ್ಕೆ ಮಲ್ಯ, ನನಗೆ 6 ನಾಯಿಗಳಿವೆ, ಅವುಗಳ ಜೊತೆ ಆಟ ಆಡ್ತೀನಿ, ನನ್ನ ಬಿಸ್ನೆಸ್ಗಳನ್ನು ನೋಡ್ಕೊತೀನಿ. ಹೌದು, ಜೀವನದ ವೇಗ ಬಹಳ ಕಡಿಮೆ ಆಗಿದೆ, ಒಂದು ರೀತಿ ಸೆಮಿ ರಿಟೈರ್ಮೆಂಟ್ ಜೀವನ, ಆದರೆ ನಾನು ಸಂತೋಷವಾಗಿದ್ದೇನೆ. ಕಾಲ ಬದಲಾದಾಗ ಯಾರು ನಿಜವಾದ ಸ್ನೇಹಿತರು ಅಂತ ಗೊತ್ತಾಗುತ್ತೆ. ಕಿರಣ್ ಮಂಜುದಾರ್ ಅವರಂತಹ ಕೆಲವರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮನ್ನು ಜನ ಹೇಗೆ ನೆನಪಿಟ್ಕೊಳ್ಬೇಕು ಅಂತ ಬಯಸ್ತೀರಿ ಅಂತ ಕೇಳಿದಾಗ ಮಲ್ಯರ ಉತ್ತರ ಏನು ಗೊತ್ತಾ? ನಾನು ಮಾಡಿದ ಒಳ್ಳೆಯ ಕೆಲಸಗಳಿಂದ ಜನ ನನ್ನನ್ನು ನೆನಪಿಟ್ಕೊಳ್ಬೇಕು ಅಷ್ಟೇ, ಖಂಡಿತವಾಗಿಯೂ ಒಬ್ಬ ಕಳ್ಳ ಅಂತ ಅಲ್ಲ. ಕೊನೆಯದಾಗಿ, ಒಂದು ವೇಳೆ ನಿಮಗೆ ನ್ಯಾಯಯುತ ವಿಚಾರಣೆ ಭರವಸೆ ಸಿಕ್ಕರೆ ಭಾರತಕ್ಕೆ ವಾಪಸ್ ಬರ್ತೀರಾ ಅಂತ ಕೇಳಿದಾಗ ಅನ್ನೋ ಪ್ರಶ್ನೆಗೆ ಮಲ್ಯ ಅವರು, ನಾನು ಅದ್ರ ಬಗ್ಗೆ ಗಂಭೀರವಾಗಿ ಯೋಚಿಸ್ತೇನೆ ಅಂತ ಮಾತು ಮುಗಿಸ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ವಿಜಯ್ ಮಲ್ಯ ಅವರ ಕಥೆಯ ಇನ್ನೊಂದು ಮುಖ. ಮಾಧ್ಯಮಗಳು ಹೇಳಿದ್ದಕ್ಕೂ ಅವರು ಹೇಳಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಅವರು ತೋರಿಸಿದ ದಾಖಲೆಗಳು, ಅವರು ಕೊಟ್ಟ ಕಾರಣಗಳು ಇವೆಲ್ಲವೂ ನಮ್ಮ ಯೋಚನೆಗೆ ಹಚ್ಚುತ್ತವೆ. ನನ್ನ ಕೆಲಸ ನಿಮಗೆ ಈ ಮಾಹಿತಿಯನ್ನು ತಲುಪೋದಾಗಿತ್ತು, ತೀರ್ಪು ಕೊಡೋದಲ್ಲ. ಸತ್ಯವನ್ನು ನ್ಯಾಯಾಲಯ ನಿರ್ಧರಿಸುತ್ತೆ. ಆದರೆ ಈ ಇಡೀ ಸಂಭಾಷಣೆಯ ಬಗ್ಗೆ ನಿಮಗೇನು ಅನಿಸುತ್ತೆ? ವಿಜಯ್ ಮಲ್ಯ ಅವರ ಮಾತುಗಳಲ್ಲಿ ಸತ್ಯವಿದೆಯಾ ಅಥವಾ ಇದೆಲ್ಲ ಒಂದು ದೊಡ್ಡ ನಾಟಕವಾ? ಅವರು ದೇಶ ಬಿಟ್ಟಿದ್ದು ನಿಜಕ್ಕೂ ಪೂರ್ವ ನಿಯೋಜಿತವಾಗಿರಲಿಲ್ವಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಈ ಚರ್ಚೆ ಮುಂದುವರಿಯಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಮಂತಾಲಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.